ಕೃಪಾಚಾರ್ಯರು ಯಾರಿಗೆ ಪರಿಚಯ ಇಲ್ಲ. ಕೃಪಾಚಾರ್ಯರಂಥ ಮಹಾನ್ ಧನುರ್ಧಾರಿಗಳು ಮತ್ತೊಬ್ಬರಿಲ್ಲ. ಕೃಪಾಚಾರ್ಯರನ್ನು ಮಹಾಭಾರತದಲ್ಲಿ ಪಿತಾಮಹ ದ್ರೋಣ, ಭೀಷ್ಮ, ಅರ್ಜುನ, ಕರ್ಣ ಇವರೆಲ್ಲರ ಜೊತೆಗೆ ಕನ್ಸಿಡರ್ ಮಾಡಲಾಗ್ತಿತ್ತು. ಪಿತಾಮಹರು ಒಂದು ಒಳ್ಳೆಯ ದಾರಿಯನ್ನು ಆರಿಸಿಕೊಂಡಿದ್ರೆ ಎಂಥ ಮಹಾನ್ ವ್ಯಕ್ತಿಗಳಾಗಬಹುದಿತ್ತು. ಆದರೂ ಅವರು ಅಶ್ವತ್ಥಾಮನ ಸಂಗ ಮಾಡಿ ಮರಿ ಪಾಂಡವರ ಹತ್ಯೆ ಮಾಡಿ ಅವರ ಕಡೆಗಾಲ ಎಂಥ ದುರ್ಗತಿಯಾಯಿತು. ಮಹಾಭಾರತದ ಕೊನೆಯಲ್ಲಿ ಅವರ ಪರಿಸ್ಥಿತಿ ಎಂಥದಾಯಿತು. ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ನೀವು ಆರಿಸಿಕೊಂಡಿರುವ ದಾರಿ ಇದೆಯಲ್ಲ ಎಕ್ಸಾಮ್ ಪ್ರಿಪರೇಷನ್ಗಾಗಿ, ಅಷ್ಟೇ ಅಲ್ಲ, ಆ ದಾರಿಯಲ್ಲಿ ನಿಮ್ಮ ಅಕ್ಕಪಕ್ಕದ ಗೆಳೆಯರು ಯಾವ ರೀತಿ ಇರ್ತಾರೆ, ನೀವು ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಾ, ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಈಗ ಹತ್ತಿರ ಬರ್ತಾ ಇದೆ. ಎಕ್ಸಾಮ್ಗಾಗಿ ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ತಯಾರಿ ಮಾಡುವುದು ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಗಾಬರಿ ಆಗಬೇಕಾಗಿಲ್ಲ, ಪದೇ ಪದೇ ಟೆನ್ಷನ್ ತಗೊಳ್ಬೇಕಾಗಿಲ್ಲ. ಈಗ ಉಳಿದಿರುವ 4-5 ತಿಂಗಳುಗಳಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಆದರೆ ಯಶಸ್ಸು ನೆಮ್ಮದಿ ಆಗಿರುತ್ತೆ. ಅದಕ್ಕಾಗಿ ನೀವು 4 ಪಾಯಿಂಟ್ಸನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಆ 4 ಪಾಯಿಂಟ್ಸ್ಗಳಿಗೆ ನಾವು ABCD ಅಂತ ಪಾಯಿಂಟ್ಸ್ನ ಹೇಳೋಣ. ಎ, ಅವಾಯ್ಡ್ ಸೋಷಿಯಲ್ ಆ್ಯಪ್ಸ್ ಫ್ರಾಮ್ ಯುವರ್ ಡಿಜಿಟಲ್ ಗ್ಯಾಜೆಟ್ಸ್. ಅದು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟ್ಟರ್ ಆಗಲಿ, ಲಿಂಕ್ಡ್ಇನ್ ಆಗಲಿ, ಅವೆಲ್ಲವನ್ನು ಅವಾಯ್ಡ್ ಮಾಡಿ. ದಟ್ ಇಸ್ ಎ ಈಸ್ ಅವಾಯ್ಡ್ ಸೋಷಿಯಲ್ ಆ್ಯಪ್ಸ್. ಬಿ ಈಸ್ ಬಿ ಬಾಸ್ ಫಾರ್ ಯುವರ್ ಸಬ್ಜೆಕ್ಟ್ ಬೈ ಡೂಯಿಂಗ್ ದಿ ಎರರ್ ಅನಾಲಿಸಿಸ್. ಬಿ ಏನಿದೆ, ನಿಮ್ಮ ಸಬ್ಜೆಕ್ಟಲ್ಲಿ ನೀವೇ ಬಾಸ್ ಆಗಬೇಕು. ಸಿ ಈಸ್ ಕಂಟೆಂಟ್ ಇಂಪ್ರೂವ್ಮೆಂಟ್ ಬೈ ರಿವೈಸಿಂಗ್ ದಿ ಕಾನ್ಸೆಪ್ಟ್ ಅಗೇನ್ ಅಂಡ್ ಅಗೇನ್. ಸಿ ಈಸ್ content improvement by revising the concept again and again. And D is do now only, not later. ಈಗ ಏನು ಮಾಡಬೇಕಾಗಿದ್ದಿಲ್ಲ ಅದನ್ನು ಈಗಲೇ ಮಾಡೋದು, ಆಮೇಲೆ ಓದ್ತೀನಿ, ಈಗ ಮೂಡಿಲ್ಲ, ಬೇಡ, ಹಿಂಗೇನು ಅನ್ನೋದಿಲ್ಲ. ನೀವು ಡ್ರಾಪರ್ ಬ್ಯಾಚ್ ಆಗಿರ್ಬೋದು, ರೆಗ್ಯುಲರ್ ಬ್ಯಾಚ್ ಆಗಿರ್ಬೋದು, ಅದಕ್ಕೆ ಹೆದರಬೇಕಾಗಿಲ್ಲ. ನಿಮ್ಮ ಹತ್ರ ಇರುವ 4-5 ತಿಂಗಳನ್ನು ಸರಿಯಾಗಿ ಯೂಸ್ ಮಾಡಿ. ಆಲ್ಮೋಸ್ಟ್ ಕನ್ಸಿಡರ್ ಮಾಡಿ ನಿಮ್ಮ ಹತ್ರ ಒಂದು 100 ಡೇಸ್ ಇದೆ ಅಂತ ತಿಳ್ಕೊಳ್ಳೋಣ. ಅದನ್ನು ಒಂದು ಒಳ್ಳೆ ಪ್ಲ್ಯಾನ್ ಮುಖಾಂತರ ಚೆನ್ನಾಗಿ ಮಾಡಿ, ಯಶಸ್ಸು ನಿಮ್ಮದೇ ರೀ. ಬಹಳಷ್ಟು ಜನ ನೋಡಿದ್ದೀನಿ, ವರ್ಷವೆಲ್ಲ ಓದಿದ್ರೂ ಆಗೋದಿಲ್ಲ, ಬಟ್ ಈ ಲಾಸ್ಟ್ ಮೂಮೆಂಟಲ್ಲಿ ತಮ್ಮ ಹತ್ರ ಇರುವಂಥ ಎಲ್ಲ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತೀರಲ್ಲ, 100% ಹೇಳ್ತೀನಿ, ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ಇದೆಯಲ್ಲ, ಅಲ್ಲಿ ನಿಮಗೆ ಅಡ್ಮಿಷನ್ ಸಿಕ್ಕೇ ಸಿಗುತ್ತೆ. ಒಂದು ಕಾನ್ಫಿಡೆಂಟ್ ಇರಲಿ.